ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ಉಪಚುನಾವಣೆಯಲ್ಲಿ ಕವಿತಾ ಕುಬೇರಪ್ಪ ಗೆಲುವು ಗ್ರಾಮಸ್ಥರಿಂದ ಪಟಾಕಿ ಸಿಡಿಸಿ ವೀಕ್ಷಿಸುವ ಅದ್ದೂರಿ ಮೆರವಣಿಗೆ ಪೇಜಿ ಬೋರನಾಯಕ. ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕವಿತಾ ಕುಬೇರಪ್ಪ ಗೆಲುವನ್ನು ಸಾಧಿಸಿದ್ದಾರೆ ಎಂದು ಬಗರ್ ಹುಕುಂ ಕಮಿಟಿ ಸದಸ್ಯ ಪೇಜಿ ಬೋರನಾಯಕ್ ಹೇಳಿದ್ದಾರೆ. ಮಂಗಳವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸಮ್ಮ ಅವರ ತೆರವಾಗಿದ್ದ ಸದಸ್ಯರ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ತಿಪ್ಪಮ್ಮ ಮತ್ತು ಕವಿತಾ ಕುಬೇರಪ್ಪ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಫಲಿತಾಂಶ ಹೊರಬೀಳ್ತಾ ಇದ್ದಂತೆಯೇ ತಿಪ್ಪಮ್ಮ 264 ಮತವನ್ನು ಪಡೆದು ಸೋತಿದ್ದಾರೆ. ಕವಿತಾ ಕುಬೇರಪ್ಪ 453 ಮತವನ್ನು ಪಡೆದು ಗೆಲುವನ್ನು ಸಾಧಿಸಿದ ಪ್ರಯುಕ್ತ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಇಬ್ಬರು ಸದಸ್ಯರಲ್ಲಿ ಚೌಳಗೆರೆ ಗ್ರಾಮದ ಸಹೋದರ ಗಜೇಂದ್ರ ಅವರನ್ನ ಚೌಳಗೆರೆ ಗ್ರಾಮಸ್ಥರು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತೋರ್ವ ಸದಸ್ಯ ಬಸಮ್ಮ ಅವರ ತೆರವಾದ ಸ್ಥಾನಕ್ಕೆ ನವೆಂಬರ್ 23ರಂದು ನಡೆದ ಉಪಚುನಾವಣೆಯಲ್ಲಿ ಕವಿತಾ ಕುಬೇರಪ್ಪ ಸ್ಪರ್ಧೆ ಮಾಡಿದ್ರು. ಇಂದು ಫಲಿತಾಂಶ ಹೊರಬೀಳ್ತಾ ಇದ್ದಂತೆಯೇ 453 ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ. ಇವರ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ತಿಳಿಸಿದರು. ಇದೇ ವೇಳೆ ಗುಂತಕೋಲಮ್ಮನಹಳ್ಳಿ ಜೆಸಿಬಿಎನ್ ತಿಪ್ಪೇಸ್ವಾಮಿ ಮಾತನಾಡಿದರು. ಕವಿತಾ ಕುಬೇರಪ್ಪ ಅವರ ಗೆಲುವಿಗೆ ಸಹಕರಿಸಿದ ಎಲ್ಲ ಮತದಾರ ಬಂಧುಗಳಿಗೆ ಅಭಿನಂದನೆ ತಿಳಿಸಿದರು. ಇನ್ನು ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಿ ಶಂಕರಸ್ವಾಮಿ ಮಾತನಾಡಿದರು. ಸರ್ವ ಸಮುದಾಯದ ಮತದಾರರು ಕವಿತಾ ಕುಬೇರಪ್ಪ ಅವರ ಗೆಲುವಿಗೆ ಸಹಕರಿಸಿದ್ದಾರೆ. ಮತದಾರರಿಗೆ ಉತ್ತಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೆರವೇರಿಸಿ ಎಂದು ಶುಭ ಹಾರೈಸಿದರು. ಇನ್ನು ಗುಂತಕೋಲಮ್ಮನಹಳ್ಳಿ ಜಿಎಂ ಜಯಣ್ಣ ಮಾತನಾಡಿದರು. ಸರ್ವ ಸದಸ್ಯರ ಜೊತೆಗೂಡಿ ಉತ್ತಮ ಅಭಿವೃದ್ಧಿ ಕೆಲಸವನ್ನು ನೂತನ ಸದಸ್ಯೆ ಕವಿತಾ ಕುಬೇರಪ್ಪ ಅವರು ಮಾಡಲಿ ಅಂತ ಅಭಿನಂದನೆ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಬ್ಬಿನಹಳ್ಳಿ ಯುವ ಮುಖಂಡ ಎಂಎಸ್ ಶಿವಪ್ರಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯ ಪಡ್ಲ ಬೋರಯ್ಯ, ನಿರಂಜನ್, ಪಿಬಿ ಮಂಜುನಾಥ್, ಆರ್ ಬಸಪ್ಪ ಗೌಡ್ರು, ರವಿಕುಮಾರ್, ಸಿದ್ದಲಿಂಗಪ್ಪ, ಮಲ್ಲಿಕಾರ್ಜುನ್, ರುದ್ರಮುನಿಯಪ್ಪ, ತಿಪ್ಪೇಸ್ವಾಮಿ ಗೌಡ್ರು, ಎಂ ಸಿದ್ದಪ್ಪ, ಶಬೀರ್, ಇಸ್ಮಾಯಿಲ್ ಸಾಬ್, ಬಿಎನ್ ಮಲ್ಲಿಕಾರ್ಜುನ್, ಎ ಮಲ್ಲಿಕಾರ್ಜುನ್, ಮಾರುತಿ ಬಾಬು, ಎಸ್ ಪಾಲೇಶ್, ಎಂ ಮಹಂತೇಶ್ ಶೆಟ್ಟಿ, ಗುರುಲಿಂಗಪ್ಪ, ಬಿ ಕೃಷ್ಣಪ್ಪ, ಜಯಣ್ಣ, ಬಸಣ್ಣ, ಓ ಚಂದ್ರಪ್ಪ, ಹಾಲಪ್ಪ, ಓ ಸಣ್ಣ ಬಸವರಾಜ್, ಕೊರಡಿಹಳ್ಳಿ ಸುರೇಂದ್ರಪ್ಪ ಸೇರಿ ಸಮಸ್ತ ಅಬ್ಬಿನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಬ್ಬಿನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಚೌಳಕೆರೆಯಲ್ಲಿ ಗೋವಿಂದಪ್ಪ ಮತ್ತು ಅಬ್ಬಿನಹಳ್ಳಿಯಲ್ಲಿ ಬಸಮ್ಮನವರು ಅಕಾಲಿಕ ಮರಣದಿಂದ ತೆರವಾಗಿರ್ತಕ್ಕಂಥ ಒಂದು ಸ್ಥಾನಗಳಿಗೆ ಚುನಾವಣೆ ನಡೆಸಿದ್ದು, ಅದರಲ್ಲಿ ಅವಿರೋಧವಾಗಿ ಚೌಳಕೆರೆ ಗ್ರಾಮದಲ್ಲಿ ಅವರ ಮಗನಾಗಿರ್ತಕ್ಕಂಥ ಗಜೇಂದ್ರಣ್ಣನವರನ್ನು ಆಯ್ಕೆ ಮಾಡಿದ್ದಾರೆ. ಆ ಒಂದು ಗ್ರಾಮದ ಎಲ್ಲ ಹಿರಿಯರಿಗೂ ಮತ್ತು ಕಿರಿಯರಿಗೂ ನಮ್ಮ ಪಂಚಾಯತಿ ವತಿಯಿಂದ ನಾವು ಅಭಿನಂದನೆಯನ್ನು ಕೂಡ ಅವರಿಗೆ ಸಲ್ಲಿಸ್ತಾ, ಅದೇ ರೀತಿ ಅಬ್ಬಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬಸಮ್ಮನವರ ಸ್ಥಾನದಿಂದ ತೆರವಾಗಿರ್ತಕ್ಕಂಥ ಹುದ್ದೆಗೆ ಆ ಸ್ಥಾನಕ್ಕೆ ಕವಿತಾ ಕುಬೇರಪ್ಪರವರು ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಈ ಸ್ಪರ್ಧೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಹೆಚ್ಚಿನ ಮತಗಳಿಂದ ಜಯವನ್ನು ಸಾಧಿಸಿದ್ದಾರೆ. ಕುಬೇಂದ್ರಪ್ಪನವರು, ಕವಿತಾ ಅವರ ಪತಿ ಆಗಿರ್ತಕ್ಕಂಥ ಕುಬೇಂದ್ರಪ್ಪನವರು ಮೊದಲು ಚುನಾವಣೆಯಲ್ಲಿ ಗೆದ್ದು ಸದಸ್ಯರಾಗಿದ್ದರು. ಅವರಿಗೆ ರಾಜಕೀಯ ಅನುಭವ ಇದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಈ ಅನುಭವದಿಂದ ಪಂಚಾಯತಿಯಲ್ಲಿ ಆ ಒಂದು ಗ್ರಾಮ ಮತ್ತು ಪಂಚಾಯತಿಯ ಎಲ್ಲ ಹಳ್ಳಿಗಳಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರನ್ನು ತಗೊಂಡು ಉತ್ತಮವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯುತ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ನಾವು ಇವತ್ತು ಈ ಒಂದು ಸಮಾವೇಶದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕುಬೇಂದ್ರಪ್ಪನವರು ಅದೇ ರೀತಿ ಅವರ ಮನೆಯವರನ್ನು ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳು ಅಬ್ಬಿನಹಳ್ಳಿ ಗ್ರಾಮಕ್ಕೆ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಮೊಳಕಾಲ್ಮೂರು ಕ್ಷೇತ್ರದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಸೀಟು ಉಪ ಚುನಾವಣೆ ಆಗಿರ್ತವೆ. ಅದರಲ್ಲಿ ಚೌಳಕೆರೆ 1, ಅಬ್ಬೇನಹಳ್ಳಿ 1. ಚೌಳಕೆರೆಯಲ್ಲಿ ಅವರ ತಂದೆಯರಾದಂಥ ಗೋವಿಂದಪ್ಪನವರು ನಮ್ಮ ಒಂದು ಅಧಿಕಾರದಲ್ಲಿ ಅವರು ಮರಣ ಹೊಂದಿರ್ತಾರೆ. ಅವರ ಸ್ಥಾನಕ್ಕೆ ಅವರ ಮಗನನ್ನೇ ಆ ಚೌಳಕೆರೆ ಗ್ರಾಮದಲ್ಲಿ ಅವಿರೋಧವಾಗಿ ಅವರ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅವಿರೋಧವಾಗಿ ಚೌಳಕೆರೆಯಲ್ಲಿ ಗಜೇಂದ್ರಪ್ಪನವರನ್ನು ಆಯ್ಕೆ ಮಾಡಿರ್ತಾರೆ. ಅದೇ ರೀತಿ ಅಬ್ಬೇನಹಳ್ಳಿಯಲ್ಲಿ ಅಲ್ಲಿ ಯಾವುದೇ ರೀತಿ ಅನ್ಕಂಟೆಸ್ಟ್ ಆಗದೇ ಎಲೆಕ್ಷನ್ ಮುಖಾಂತರವಾಗಿ ಕವಿತಾ ಕುಬೇರಪ್ಪನವರು ಅತಿ ಅಂತರದಿಂದ ಅವರನ್ನು ಆಯ್ಕೆ ಮಾಡಿ ಎಲ್ಲಾ ಸಮುದಾಯದವರು ಜಾತ್ಯತೀತವಾಗಿ ಅವರು ಹಿಂದೆ ಒಂದು ಸದಸ್ಯತ್ವ ತಗೊಂಡು ಅವರು ಸದಸ್ಯರಾಗಿ 5 ವರ್ಷ ಕಾರ್ಯನಿರ್ವಹಿಸಿರುವಂತಹ ಸಂದರ್ಭದಲ್ಲಿ ಅವರ ಒಳ್ಳೆಯ ಒಂದು ಕಾರ್ಯವನ್ನು ಮೆಚ್ಚಿ ಇವತ್ತಿನ ದಿನದಲ್ಲಿ ಅತಿ ಅಂತರದಿಂದ ಅವರನ್ನು ಗೆಲ್ಲಿಸಿಕೊಂಡಿದ್ದಾರೆ. ಎಲ್ಲಾ ಜಾತಿ ಜನಾಂಗದವರು ಒಗ್ಗೂಡಿ ಎಲ್ಲರನ್ನು ಅವರು ವಿಶ್ವಾಸಕ್ಕೆ ತಗೊಂಡಿರೋದ್ರಿಂದ ಇವತ್ತಿನ ದಿನದಲ್ಲಿ ಇಂಥ ಒಂದು ಅಂತರದಿಂದ ಅವರು ಗೆಲ್ಲಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆಲ್ಲ ಸಹಕರಿಸಿದ ಈ ದಿನ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿಯ ಏನು ಅಕಾಲಿಕವಾಗಿ ಇದಾಗಿತ್ತು ನಿಧನರಾದ ಸ್ಥಾನಗಳಿಗೆ ಚೌಳಕೆರೆ ಮತ್ತು ಅಬ್ಬೇನಹಳ್ಳಿ ಗ್ರಾಮದಲ್ಲಿ ಉಪಚುನಾವಣೆ ಘೋಷಣೆ ಆಗಿತ್ತು. ಚೌಳಕೆರೆ ಗ್ರಾಮದಲ್ಲಿ PG ಗಜೇಂದ್ರ ಅಂತ ನಮ್ಮ ಸಹೋದರರು, ಅವ್ರನ್ನ ಇಡೀ ಊರಿನ ಜನ ಒಗ್ಗಟ್ಟಾಗಿ ಅವರನ್ನ ವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಆದರೆ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ನಡೆದಿತ್ತು. ಈಗ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಕವಿತಾ ಎಂಬುವರು ಬಹಳ ಅಂತರದಿಂದ ಇವತ್ತು ಜಯಗಳಿಸಿದ್ದಾರೆ. ಇವರ ಒಂದು ಗೆಲುವಿಗೆ ಸಹಕರಿಸಿದಂಥ ಪ್ರಕಾಶ್, ಅಬ್ಬಿ, ಮಲ್ಲಿ ಹಾಗೂ ಪಟ್ಟಬೋರಣ್ಣ, ಮಂಜಣ್ಣ, ನಮ್ಮ ಸಿದ್ದಿಂಗಪ್ಪ, ಹೀಗೆ ಅನೇಕ ಮುಖಂಡರುಗಳು ಇವತ್ತು ಅವರ ಗೆಲುವಿಗೆ ಶ್ರಮಿಸಿ ಅವ್ರನ್ನ ಗೆಲುವಿನ ದಡ ಸೇರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ